ಚಿಕ್ಕಬಳ್ಳಾಪುರ ದೊಡ್ಡಮರಳಿ ಗ್ರಾಮ ಪಂಚಾಯಿತಿ ಯಲುವಳ್ಳಿ ಗ್ರಾಮದಲ್ಲಿ ಇಂದು ಗ್ರಾಮ ಪಂಚಾಯಿತಿ 1 ವರ್ಷದ ಅವಧಿಯ ಸದಸ್ಯರ ಸ್ಥಾನಕ್ಕೆ ಉಪಚುನಾವಣೆ ನಡೆದಿದ್ದು ಜಿದ್ದಾಜಿದ್ದಿನ ಪೈಪೋಟಿ ನಡುವೆ ಸದಸ್ಯ ಸ್ಥಾನ ಕೊನೆಗೂ ಜೆಡಿಎಸ್ ಬಿಜೆಪಿ ಪಕ್ಷದ ಮೈತ್ರಿ ಅಭ್ಯರ್ಥಿಗಳ ವಶವಾಗಿದೆ. ಯಲುವಳ್ಳಿ ಗ್ರಾಮದಲ್ಲಿ 4 ವರ್ಷಗಳ ಹಿಂದೆ ಡಾಕ್ಟರ್ ಕೆ ಸುಧಾಕರ್ ಸಚಿವರಾಗಿದ್ದ ವೇಳೆ ಸತೀಶ್ ಎಂಬುವರಿಗೆ ಈಗ ಗೆದ್ದಿರುವ ಅಮೃತ್ ಕುಮಾರ್ ನಾಮಪತ್ರ ವಾಪಸ್ ತೆಗೆದು ಅವಿರೋಧವಾಗಿ ಆಯ್ಕೆ ಮಾಡಲು ಸಹಕರಿಸಿದ್ದರು. ಒಪ್ಪಂದದಂತೆ ಈಗ ಅಮೃತ್ ಕುಮಾರ್ ಅವರಿಗೆ ಬಿಟ್ಟುಕೊಡಬೇಕಿತ್ತು. ಅವಿರೋಧವಾಗಿ ಆಯ್ಕೆಯಾಗಿ ಅಧ್ಯಕ್ಷ ಸ್ಥಾನ ಅಲಂಕರಿಸಿದ ಅಂದಿನ ಒಪ್ಪಂದದಂತೆ 2024ರ ಜನವರಿಯಲ್ಲಿ ರಾಜೀನಾಮೆ ನೀಡಿದ ಹಿನ್ನೆಲೆಯಲ್ಲಿ ಇಂದು ಸದಸ್ಯ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದರು. ಆದರೆ ಒಪ್ಪಂದದಂತೆ ಅಮೃತ್ ಕುಮಾರ್ ಅವರನ್ನು ಅವಿರೋಧವಾಗಿ ಆಯ್ಕೆ ಮಾಡಲು ಅವಕಾಶ ಕಲ್ಪಿಸದೆ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿ ನಂದಕುಮಾರ್ ಅವರನ್ನು ಕಣದಲ್ಲಿ ಉಳಿಸಿದ ಕಾರಣ ಅನಿವಾರ್ಯವಾಗಿ ಚುನಾವಣೆ ಘೋಷಣೆಯಾಗಿತ್ತು. ಇದೇ ಮೊದಲ ಬಾರಿ ಮೈತ್ರಿ ಅಭ್ಯರ್ಥಿ ಕಾಂಗ್ರೆಸ್ ನಾಯಕರ ಪ್ರಬಲ ಪೈಪೋಟಿಯಲ್ಲಿ ನಡೆದ ಜಿದ್ದಾಜಿದ್ದಿನ ಸ್ಪರ್ಧೆಯಲ್ಲಿ ಅಮೃತ್ ಕುಮಾರ್ ಅವರು ಅಭೂತಪೂರ್ವ ಗೆಲುವನ್ನು ಪಡೆದುಕೊಂಡಿದ್ದು ಗ್ರಾಮದಲ್ಲಿ ಹಬ್ಬದ ವಾತಾವರಣ ಶುರುವಾಗಿದೆ. ಚುನಾವಣೆ ಫಲಿತಾಂಶ ಘೋಷಣೆಯಾದಂತೆ ಗ್ರಾಮಸ್ಥರು ಸಿಹಿ ಹಂಚಿ ಗೆದ್ದ ಅಭ್ಯರ್ಥಿಗಳಿಗೆ ಹಾರ ತುರಾಯಿಗಳನ್ನು ಹಾಕುವುದರ ಮೂಲಕ ಸಂಭ್ರಮಿಸಿದರು. ಇದೇ ವೇಳೆ ಮಾಜಿ ಜಿಲ್ಲಾ ಪಂಚಾಯಿತಿ ಹಾಗೂ ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರ ತಂದೆ ಕೇಶವ ರೆಡ್ಡಿ ಹಾಗೂ ಗ್ರಾಮದ ಮುಖಂಡ ಯಲುವಳ್ಳಿ ಸೋನೇಗೌಡರು ಗೆದ್ದ ಅಭ್ಯರ್ಥಿಗಳಿಗೆ ಶುಭ ಕೋರಿ ಗ್ರಾಮಗಳ ಸರ್ವತೋಮುಖ ಅಭಿವೃದ್ಧಿಗೆ ಶ್ರಮಿಸುವಂತೆ ಸಲಹೆ ನೀಡಿದರು. ದೊಡ್ಡಮಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಯಲುವಳ್ಳಿ ಗ್ರಾಮದಲ್ಲಿ ನಮ್ಮ JDS ಮತ್ತು BJP ಪಕ್ಷದ NDA ಒಕ್ಕೂಟದ ಅಭ್ಯರ್ಥಿಯಾಗಿ ಗ್ರಾಮ ಪಂಚಾಯಿತಿಯ ಉಪಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದಂಥ ನಮ್ಮ ಅಮೃತ್ ಕುಮಾರ್ ಅವರು 3 ಮತಗಳ ಅಂತರದಲ್ಲಿ ಅಭೂತಪೂರ್ವವಾಗಿ ಗೆಲುವನ್ನು ಸಾಧಿಸಿದ್ದಾರೆ. ಈ ಚುನಾವಣೆಯಲ್ಲಿ ಹಣದ ಹೊಳೆಯನ್ನೇ ಹರಿಸಿದರೂ ಕೂಡ ಜನರ ಪ್ರೀತಿ ವಿಶ್ವಾಸವನ್ನು ಗಳಿಸುವಲ್ಲಿ ನಮ್ಮ ಅಮೃತ್ ಕುಮಾರ್ ಅವರು ಯಶಸ್ವಿಯಾಗಿದ್ದಾರೆ. ಶಾಂತಿಯುತವಾಗಿ ಚುನಾವಣೆಯನ್ನು ನಡೆಸಿದಂಥ ನಮ್ಮ ಚುನಾವಣಾ ಅಧಿಕಾರಿಗಳು ಸೂಕ್ತ ಬಂದೋಬಸ್ತ್ ವ್ಯವಸ್ಥೆಯನ್ನು ಮಾಡಿದ ನಮ್ಮ ಆರಕ್ಷಕ ದಳಕ್ಕೂ ಅಭಿನಂದನೆಗಳನ್ನು ಈ ಮೂಲಕ ಸಲ್ಲಿಸಿದ ಮುಖಾಂತರ ಗ್ರಾಮದ ಜ್ವಲಂತ ಸಮಸ್ಯೆಗಳ ಬಗ್ಗೆ ನಮ್ಮ ಸಹಕಾರ ಇರುತ್ತೆ ಸಮಸ್ಯೆಗಳ ಪರಿಹಾರಕ್ಕಾಗಿ ಅಂತ ಹೇಳಿದ್ದೀವಿ. ಹಲವಾರು ಸಮಸ್ಯೆಗಳು ಇದೆ ಗ್ರಾಮ ಪಂಚಾಯಿತಿಯಲ್ಲಿ. ಇವತ್ತು ಗ್ರಾಮದ ಸಮಸ್ಯೆಗಳ ಬಗ್ಗೆ ಹೆಚ್ಚಿನ ಒತ್ತು ಕೊಟ್ಟು ಹಿರಿಯ ನಾಗರಿಕರು ಮತ್ತು ಬಡ ವರ್ಗದ ಕಾರ್ಮಿಕ ವರ್ಗದ ಜನರನ್ನು ಇವತ್ತು ಕೈ ಹಿಡಿಬೇಕು ಅಂಥೇಳಿ ನಮ್ಮ ಅಮೃತ್ ಕುಮಾರ್ ಅವರಿಗೆ ಮನವಿಯನ್ನು ನಾನು ಮಾಡ್ತಾ ಇದ್ದೇನೆ. ಅದೇ ರೀತಿಯಾಗಿ ಜನ ಪ್ರೀತಿಯಿಂದ ವಿಶ್ವಾಸ ತೋರಿ ಯಾವುದೇ ಆಮಿಷಗಳಿಗೆ ಬಲಿಯಾಗದೆ ಜನರ ಪ್ರೀತಿಯನ್ನು ತೋರಿ ಇವತ್ತು ತಂದಂಥ ಗೆಲುವು ಅಭೂತಪೂರ್ವ ಗೆಲುವು ಆಗಿದೆ. ಬಹುಶಃ ಯಲುವಳ್ಳಿ ಗ್ರಾಮದಲ್ಲಿ ಇದುವರೆಗೂ ಈ ರೀತಿಯ ಗೆಲುವು ಕಾಣಲಿಕ್ಕೆ ಸಾಧ್ಯ ಆಗಿರಲಿಲ್ಲ. ಪ್ರಭಾವಿಗಳ ಮಧ್ಯೆ ನಮ್ಮ ಅಮೃತ್ ಕುಮಾರ್ ಅವರು ಜನರ ಆಶೀರ್ವಾದದಿಂದ ಗೆದ್ದು ಬಂದಿರೋಂಥದ್ದು ಎಲ್ಲರಿಗೂ ಸಂತೋಷ ತಂದಿದೆ. ಊರಿನ ಮತ್ತು ಗ್ರಾಮದ ಕೆಲಸಕ್ಕೆ ಇವತ್ತು ಮುನ್ನುಡಿಯನ್ನು ಬರೆಯಲು ನನ್ನ ಸರ್ಕಾರ ಯಾವತ್ತೂ ಇರುತ್ತೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ದೊಡ್ಡಮಳ್ಳಿ ಗ್ರಾಮ ಪಂಚಾಯಿತಿ ಯಲುವಳ್ಳಿ ಸಾಮಾನ್ಯ ಸದಸ್ಯತ್ವಕ್ಕೆ ರಾಜೀನಾಮೆಯಿಂದ 23ನೇ ತಾರೀಕು ಉಪಚುನಾವಣೆ ನಡೆದಿತ್ತು. ಈ ಉಪಚುನಾವಣೆಯಲ್ಲಿ ನಾನು JDS ಹಾಗೂ BJP ಬೆಂಬಲಿತ ಅಭ್ಯರ್ಥಿ NDA ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ದೆ. ಈ ಸ್ಪರ್ಧೆಗೆ ನಮ್ಮ ಊರಿನ ಹಿರಿಯರು, ಮುಖಂಡರು, ಸ್ನೇಹಿತರು ಹಾಗೂ ಈ ಊರಿನ ಗ್ರಾಮಸ್ಥರು ತುಂಬ ಸಹಕಾರ ಕೊಟ್ಟು ಈ ಊರಿನ ಒಂದು ಅಭಿವೃದ್ಧಿ ಕಾರ್ಯಕ್ಕೆ ನನಗೊಂದು ಆಶೀರ್ವಾದ ಮಾಡಿದ್ದಾರೆ. ಒಂದು ಕೆಲಸ ಮಾಡಲಿ ಅಂತೇಳಿ, ಊರಿನ ಅಭಿವೃದ್ಧಿ ಕಾರ್ಯ ಮಾಡಬೇಕಂತೇಳಿ ಈ ಚುನಾವಣೆಯಲ್ಲಿ ಹಣದ ಹೊಳೆಯನ್ನೇ ಹರಿಸಿದ್ರು ಕೂಡ ನಮ್ಮೂರಿನ ಗ್ರಾಮಸ್ಥರು, ಯುವಕರು ಹಾಗೂ ಮುಖಂಡರು ಯಾವುದೇ ಆಸೆ ಆಕಾಂಕ್ಷೆಗಳಿಗೆ ಒಳಗಾಗದೆ ನಮಗೆ ಇವತ್ತು ಒಂದು ಆಶೀರ್ವಾದ ಮಾಡಿದ್ದಾರೆ. ಈ ಆಶೀರ್ವಾದ ಬಳಸ್ಕೊಂಡು ನಾನು ಊರಿನ ಕೆಲಸಗಳನ್ನ ಮಾಡಿಕೊಡ್ತೀನಿ ಅಂತೇಳಿ ಈ ಮೂಲಕ ನಮ್ಮ ಗ್ರಾಮಸ್ಥರು ತಿಳಿಸ್ಕೊಡ್ತೀನಿ. ಈ ಸಂದರ್ಭದಲ್ಲಿ ಗ್ರಾಮದ ಮುಖಂಡರಾದ ಕೆ ಗೋಪಾಲ, ವೆಂಕಟಪತಿ, ಅಶೋಕ್, ಪ್ರವೀಣ್, ಕಿಶೋರ್, ನಾಗರಾಜ್, ನವೀನ್ ಕುಮಾರ್, ರಾಕೇಶ್, ವಿಶ್ವಾಸ್, ಮುನೇಗೌಡ, ಮೋಹನ್, ಮನು, ಮಹೇಶ್, ಮಂಜುನಾಥ್, ನಂದನ್, ಜಯಕೃಷ್ಣ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು.